ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ ಹಿಂದೂ ವಿರೋಧಿ ಡಿಕೆ ಶಿವಕುಮಾರ್ ಅವರಿಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ ಸಂವಿಧಾನ ಬದಲಾವಣೆ ಮಾಡಲು ಹೊರಟಿರುವ ಕಾಂಗ್ರೆಸ್ಗೆ ಭಾರತ್ ಮಾತಾ ಕಿ ಎಸ್ಸಿ ಎಸ್ಟಿ ಬಂಧುಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋರಾಟ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾವ ಹಣ ಎಲ್ಲಿಗೆ ಬೇಕಾದ್ರೂ ಉಪಯೋಗ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುವಂತ ಒಂದು ಮಾನಸಿಕತೆ ಕಾಂಗ್ರೆಸ್. ಈಗ ವಿಧಾನಸಭೆ ಒಳಗೆ ವಿಧಾನಸೌಧದ ಅಧಿವೇಶನದಲ್ಲಿ ನ್ಯಾಯ ಸಿಗತ್ತೆ ಅಂತೇಳಿ ಅಲ್ಲಿ ಯೋಚನೆ ಮಾಡಿ ಹೋರಾಟವನ್ನು ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಸಂವಿಧಾನ ವಿರೋಧಿ ನಡೆಗಳನ್ನ ಕಾಂಗ್ರೆಸ್ ಮಾಡ್ತಾ ಇರೋದು. ಸೊ ಒಟ್ಟಾರೆ ಒಂದು ಅಧಿಕಾರದ ಪಿತ್ತ ನೆತ್ತಿಗೆ ಇರಿಸಿಕೊಂಡು ಇವತ್ತು ಅಹಂಕಾರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾತಂದ್ರೆ 136 ಜನ ಗೆದ್ದಿದ್ದೀವಿ, 136 ಜನ ಗೆದ್ದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಏನು ಉಪಯೋಗ ಹೇಳಿ? ಕಾಂಗ್ರೆಸ್ 136 ಜನ ಗೆದ್ದು ಇವತ್ತು ನಾಗರಿಕರು ರಸ್ತೆ ಬೀದಿಗಳಿಂದ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ರೆ ಯಾಕೆ ಗೆಲ್ಲಬೇಕು? ಆ ಜನತೆಗೆ ಅಡಿಗೆಯವರು ಹೋರಾಟ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಹೋರಾಟಕ್ಕೆ ಹಿಡಿತಾರೆ. ಅವ್ರು ಯಾರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ನಿಮಗೆ. ಆದ್ರೆ ಸಂವಿಧಾನ ವಿರೋಧಿಯಾಗಿ ಸಂವಿಧಾನದ ವಿರುದ್ಧವಾಗಿ ಯೋಚನೆಯನ್ನ ಮಾಡಿ ಧರ್ಮಾಧಾರಿತವಾಗಿ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಿ. ಧರ್ಮದ ಆಧಾರಿತವಾಗಿ ಸಂವಿಧಾನವನ್ನ ಯಾವತ್ತೂ ಕೂಡ ಹೇಳಲೇ ಇಲ್ಲ. ಸಂವಿಧಾನ ಧರ್ಮಾಧಾರಿತವಾಗಿ ನೀವು ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ. ಆದ್ರೆ ಧರ್ಮಾಧಾರಿತವಾದಂತ ವಿಚಿತ್ರವಾದಂತ ಸಂವಿಧಾನದ ವಿರುದ್ಧವಾದಂತ ನಡೆ ಯಾಕೆ ಮಾಡ್ತಾ ಇದ್ದೀರಿ ನೀವು? ಈ ರಾಜ್ಯವನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ನಾವೇನಾದ್ರೂ ಮಾಡ್ತೀವಿ, ನಿಮಗೆ ವಿಧಾನಸೌಧದಲ್ಲಿ ಇರ್ಲಿಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳುವಂತ ಒಂದು ಮಾನಸಿಕತೆ ಕಾಂಗ್ರೆಸ್ ಇತ್ತು. ಸೊ ಹೀಗೆ ಇದೇ ರೀತಿಯ ಒಂದು ಮಾನಸಿಕತೆ ನಡೀತಾ ಇರಬೇಕಾದ್ರೆ ಇನ್ನೊಂದು ಹೆಜ್ಜೆ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಆದ್ರೂ ಈ ಮುಸಲ್ಮಾನರಿಗೆ 4% ಯೋಜನೆ ಅಡಿ ಒಳಗಡೆ ಅವರಿಗೆ ಶಕ್ತಿಯನ್ನು ತುಂಬುತ್ತೇವೆ ಅಂತ ಮಾತನ್ನು ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ? ನಿಮಗೆ 136 ಜನ ಇದೀವಿ ಅಂತೇಳಿ ಮೆಜಾರಿಟಿ ಇದೆ ಅಂತೇಳಿ ಮನಸ್ಸಿಗೆ ಬಂದಾಗ ಮಾಡ್ಲಿಕ್ಕೆ ಸುಲಭಕ್ಕೆ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಎಲೆಬಿಲ್ಲದ ನಾಡಿಗೆ ಏನ್ ಬೇಕಾದ್ರೂ ಹೇಳುತ್ತೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡಿದ್ರೆ ಹೇಗಾಗತ್ತೆ? ಮೊನ್ನೆ ರಾಜ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಕೇಳಬೇಕಲ್ಲ. ನಾವು ರಾಜ್ಯಭಾರ ಮಾಡಿದ್ದೇವೆ, ಈಗಲೂ ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಬೇಕಾಗಿರುವಂತ ಪ್ರಜೆಗೆ ಬೇಕಾಗಿರುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಹೊರತು ಧರ್ಮಾಧಾರಿತವಾಗಿ ರಾಜಕಾರಣವನ್ನು ನಾವು ಮಾಡ್ತಾ ಇಲ್ಲ. ಸಂವಿಧಾನ ಬದ್ಧವಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಿಮಗಾಗಿ ಈ ದುಷ್ಟ ಬುದ್ಧಿ ಅಂತ ಹೇಳಿ ಯಾಕೆ ಅಷ್ಟೊಂದು ಪ್ರೀತಿ ಮಾಡಬೇಕು? ನೀವು ವಿಶೇಷವಾದಂತ ರೀತಿಯೊಳಗೆ ಯೋಚನೆ ಮಾಡ್ತೀರಲ್ಲ, ಯಾಕೆ? ಅವ್ರು ಏನು ಮಾಡಿದ್ರು ಅವ್ರಿಗೆ ಸಹಿಸಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಲ್ಲ. ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರೆ ಅವ್ರನ್ನ ಒಪ್ಕೊಳ್ತೀರಿ. ನಿಮ್ಮದೇ ಶಾಸಕರನ್ನ ಮನೆಗೆ ಬೆಂಕಿ ಹಚ್ಚಿದ್ರೆ ಅವ್ರು ನಮ್ಮ ಸಹೋದರರು ಅಂತೇಳಿ ತಪ್ಕೊಳ್ತೀರಾ? ಮೊನ್ನೆ ತಾನೇ ನಡೆದಂತ ಮಂಗಳೂರಿನಲ್ಲಿ ನಡೆದಂತ ಘಟನೆ, ಮೈಸೂರಿನಲ್ಲಿ ನಡೆದಂತ ಘಟನೆ, ಇವರೆಲ್ಲರನ್ನೂ ಕೂಡ ಯಾವುದೋ ಒಂದು ದುರುದ್ದೇಶ ಪೂರಕವಾಗಿ ಇವತ್ತು ರಾಜ್ಯವನ್ನ ಕಟ್ಟುವಂತ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ಹಾಗಾದ್ರೆ ಹಿಂದೂ ಮುಸ್ಲಿಂ ದಂಗೆ ಏಳಿಸಬೇಕು ಅಂತ ನೀವು ಅಪೇಕ್ಷೆ ಆಗದೆ ಕಾಂಗ್ರೆಸ್ ಇದ್ದು